ಲೀಲಾದ್ರಿ ಸಿಂಗರ್ಸ್ ಅಕಾಡೆಮಿ, ಲೀಲಾದ್ರಿ ಆಡಿಟೋರಿಯಂ. ಇವತ್ತಿಗೆ 1 ವರ್ಷ ಆಗಿದೆ. 1 ವರ್ಷ ಎಷ್ಟು ಬೇಗ ಆಗಿದೆ ಅಂದ್ರೆ ನಮಗೆ ಕಣ್ಮುಚ್ಚಿ ಕಣ್ತಿರೋದ್ರಲ್ಲಿ 1 ವರ್ಷ ಆಗೋಗಿದೆ. 365 ದಿನದಲ್ಲಿ ಕಂಟಿನ್ಯೂಸ್ ಪ್ರೋಗ್ರಾಮ್ ನಡೆಸ್ಕೊಂಡು ಬಂದಿದ್ದೀವಿ. ಆಗ್ಲಿಂದ ಒಂದು 3 ಹೆಸರೇ ಕೇಳ್ಕೊಂಡ್ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ ಬರ್ತ ಸರ್, ಕಂಗ್ರ್ಯಾಚುಲೇಷನ್ ಕೊಡ್ಲಿ ಸರ್, ಕಂಗ್ರ್ಯಾಚುಲೇಷನ್ಸ್ ಪ್ರೇಮ ಮೇಡಮ್ ಅಂತ. ಆ 3 ಹೆಸರಲ್ಲ, ಅದರಿಂದ ಇನ್ನೂ ಒಂದಷ್ಟು ಹೆಸರಿದೆ. ಆ ಹೆಸರು ಜೊತೆಗೆ ಬಂದಾಗ್ಲೇನೆ ಈ ಸಂಭ್ರಮಕ್ಕೆ ಅದು ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ರಘುಜಿ ಸೌಂಡಲ್ಲಿ ಅಪ್ರತಿಮ. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸೌಂಡ್ ಸರ್ ಬನ್ನಿ ಅಂತೇಳಿ ಅವ್ರು ನಮ್ಗೆ ಯಾವ ಥರ ಸಿಸ್ಟಮ್ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದನ್ನು ಹಾಕಬೇಕು ಅಂಥೇಳಿ ಪ್ರತಿದಿನ ಮೊದಲಿಂದಲೂ ನಮಗೆ ಹೇಳಿಕೊಟ್ಟು ಆ ಥರದ ಸೌಂಡ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. 50 ವರ್ಷ ಅವ್ರದ್ದು ಬರೀ ಸರ್ವಿಸ್ ಆಗಿದೆ, ಬರೀ ಸೌಂಡ್ ಇಂಜಿನಿಯರಿಂಗ್. ಅವ್ರು ರಾಮನ್, ಇಳಿರಾಜ, ಪ್ರಫುಲ್ ಶಂಕರ್ ಇವರ ಜೊತೆಲ್ಲ ಒಡನಾಟ ಇಟ್ಕೊಂಡು ಏನೂ ಇಲ್ದರ ಹತ್ರ ನಿಜವಾಗ್ಲೂ ಬಗ್ಗೆ ಹೇಳಕ್ಕೆ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಾಜೇಂದ್ರ ಅವರು. ನಿಜವಾಗ್ಲೂ ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ, ಇಂಥ ಒಳ್ಳೆ ಮನಸ್ಸಿನೆಲ್ಲ ಗೆದ್ದಿದ್ದೀನಿಂದ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಪ್ರಕಾಶ್ ಕುಂಬ್ಳೆ ಅವರು ನಮ್ಮ ಲೀಲಾದ್ರಿ ಆಡಿಟೋರಿಯಂ, ನಿಮ್ಮ ಲೀಲಾದ್ರಿ ಸಿಂಗರ್ಸ್ ಅಕಾಡೆಮಿ ಕೈ ಜೋಡಿಸ್ಕೊಂಡು ಪ್ರತಿದಿನ ದೇವರಿಗೆ ಒಂದು ದಿನ ಹೂವು ತಪ್ಪಿದ್ರೂ ತಪ್ಪೋದು, ಆದರೆ ಅವರು ಇಲ್ಲಿನ ಅಟೆಂಡೆನ್ಸು ತಪ್ಪೋದಿಲ್ಲ. ಯಾವ ಟೈಮಿಗೆ ಬಂದು ಎಲ್ಲಿ ಕೆಲಸ ಮಾಡಬೇಕು ಸರ್, ಅದನ್ನು ತೊಗೊಂಬನ್ನಿ, ಇದನ್ನು ತೊಗೊಂಬನ್ನಿ, ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಇದನ್ನು ಮಾಡಿಸ್ಕೊಂಬನ್ನಿ. ಎಸ್ಪೆಷಲಿ ನಮ್ಮ ಈ ರೈಟಿಂಗ್ಸು ಮತ್ತು ಅದರಲ್ಲೆಲ್ಲ ಭಾಳ ನಿಪುಣರು. ಅಷ್ಟು ಕಟ್ಟಾಗಿ, ಅಷ್ಟು ನೀಟಾಗಿ ನಮ್ಮ ಎಲ್ಲ ವ್ಯವಸ್ಥೆಯನ್ನು, ನಮ್ಮ ಲೀಲಾದ್ರಿ ಕೆಲಸಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದಾರೆ. ಹೌದು, ನಮ್ಮ ರಾಗರಂಜನಿ ಕೆಲಸವನ್ನು ಜೊತೆಯಲ್ಲಿ ಮಾಡ್ತಿದ್ದಾರೆ. ಅವ್ರಿಗೂ ನಮ್ಮ ಲೀಲಾದ್ರಿ ಸಂಘದ ಪರವಾಗಿ ಧನ್ಯವಾದಗಳು. ಅದಾದ್ಮೇಲೆ ಮಂಜು ಅವರು ಎಲ್ಲೆಲ್ಲಿ ಯಾವ ವಿಗ್ರಹ ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಅವ್ರು ತಂದು ಕೊಡ್ತಿದ್ದು ಒಂದು ಗಣೇಶನ ವಿಗ್ರಹ ದಿನ ಈ ಲೀಲಾದ್ರಿನ ಚೆನ್ನಾಗಿ ಕಾಪಾಡ್ತಾನಿದೆ. ನಿಮ್ಗಳನ್ನೆಲ್ಲ ಬರೋ ಥರ ಒಳ್ಳೆ ವೈಬ್ರೇಷನ್ ಕೊಡ್ತಾ ಇದೆ. ನಿಜವಾಗ್ಲೂ ಮಂಜು ಬಗ್ಗೆ ಹೇಳ್ಬೇಕಾದ್ರೆ ಈ ಸಂಸ್ಥೆಗೆ ಎಷ್ಟೋ ಪರೋಕ್ಷವಾಗಿ ಎಷ್ಟೋ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಅರುಂಧತಿ ಮೇಡಮ್ ಇಲ್ಲಿ ಏನ್ ಬೇಕು, ಯಾವ್ದು ಬೇಕು, ಏನಾದಿತ್ತು ಹೇಳಿ ಅಂತ ಕೇಳ್ತಾರೆ. ತುಂಬಾ ಖುಷಿ ಆಯ್ತು. ನಾನು ರಾಜೇಂದ್ರ ಮೂರ್ತಿ ಅಂತ ಫಸ್ಟ್ ಈ ಜಾಡಿಟರ್ ನೋಡಿ ಪಾರ್ಟ್ನರ್ ಆಗಿ ಸ್ಥಾಪನೆ ಮಾಡಬೇಕು ಅಂತ ಏನೋ ಕಾರಣದಿಂದ ಬೇರೆ ಬೇರೆ ಇದಾಯ್ತು ಬಿಟ್ರೆ, ಇವತ್ತಿಗೂ ಈ ಇದಕ್ಕೆ ಉಸಿರಾಗಿ ಜೊತೆಯಾಗಿ ಬರ್ತಾರೆ. ಪ್ರತಿ ದಿವಸ ಅವ್ರೇನಾಗತ್ತೆ, ಯಾವ್ದಾಗತ್ತೆ, ಏನಾಗತ್ತೆ, ಏನ್ ಮಾಡಬೇಕು, ಪ್ರತಿಯೊಂದಕ್ಕೂ ಅವರೇ ಕೊಡ್ಬೇಕು. ಒಂದೇ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ, ನನ್ನನ್ನು ಪಾರ್ಟ್ನರ್ ಆಗಿ ತಗೊಳಕ್ಕಿಂತ ಮುಂಚೆ ಅವರು 2 ಹೆಸರು ಹೇಳಿದ್ರು. ಅವರಿಬ್ರು ಪರ್ಮಿಷನ್ ಕೊಟ್ಬಿಟ್ರೆ ನಾನು ನಿಮ್ಮನ್ನು ಪಾರ್ಟ್ನರ್ ಆಗಿ ತಗೋತೀನಿ ಅಂತ. ಒಂದು ರಾಜೇಂದ್ರ ಸರ್, ಇನ್ನೊಂದು ಅರುಣ ಸರ್. ರಾಜೇಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ಅದ್ಭುತ ಹಾಡುಗಾರರಿದ್ದೀರಿ, ತುಂಬ ದೊಡ್ಡ ವ್ಯಕ್ತಿಗಳು ಕೂಡ ಇದ್ದೀರಿ. ಲೀಲಾದ್ರಿ ಬಗ್ಗೆ, ಮುರಳಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅದು ಇವತ್ತೆಲ್ಲ ಹಾಡು ಹೇಳಕ್ಕೆ ಅವಕಾಶ ಸಿಗೋದಿಲ್ಲ, ಅಷ್ಟು ಹೇಳ್ಕೊತಾನೆ ಇರಬೇಕಾಗುತ್ತೆ. ಅವ್ರು ಹೇಳಿದಾಗೆ 1 ವರ್ಷದ ಮುಂಚೆ ನನ್ನ ಮತ್ತು ಮೂರ್ತಿ ಸರ್ 3 ಜನ ಕರೆದ್ಬಿಟ್ಟು, ಸರ್ ಒಂದು ಆ್ಯಕ್ಚುಲಿ ಅವರು ಸಿಂಗರ್ಸ್ ಅಕಾಡೆಮಿ ಅಲ್ಲಿ ಮಾಡ್ತಾ ಇದ್ರು, ಅದು ಕಾರಣಾಂತರದಿಂದ ಕ್ಲೋಸ್ ಆಯಿತು. ಸೊ ಅದಾದ್ಮೇಲೆ ಒಂದು ಆಡಿಟೋರಿಯಂ ಮಾಡ್ಬೇಕಂತ ಅವರಿಗೆ ಸ್ವಂತವಾಗಿ ಒಂದು ಮನ್ಸು ಬಂದಾಗ ಒಂದು ದಿವಸ ಫೋನ್ ಮಾಡ್ಬಿಟ್ಟು ಕರೆದ್ರು, ಬನ್ನಿ ಸರ್ ಒಂದು ಯಾವುದೋ ಜಾಗ ನೋಡಿದ್ದೀನಿ ಮಾಡೋಣ ಅಂತ. ನಾನು ಇಲ್ಲೇ ಹತ್ರದಲ್ಲಿರೋ ಶಿವಾನಂದ ಸರ್ಕಲ್ ಆಫೀಸು. ಸೊ ಬಂದು ನೋಡಿದ್ರೆ ನನಗೆ ನಿಜವಾಗ್ಲೂ ಅದು ಅವಾಗ ಅನ್ಸಿದ್ದು, ಏನಪ್ಪ ಇವರು ಇಷ್ಟೆಲ್ಲ ಇದ್ಕೊಂಡು ಎಕ್ಸ್ಪೀರಿಯನ್ಸ್ ಇದ್ಕೊಂಡು ಇಷ್ಟೆಲ್ಲ ಒಳಗಡೆ ಇಲ್ಲಿ ತಗೊಂಬಂದು ಮಾಡ್ತಾ ಇದಾರಲ್ಲ, ಹೆಂಗೆ ಇದು
ಹೆಂಗೆ ವರ್ಕೌಟ್ ಆಗುತ್ತಾ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನಿಲ್ಲ, ಏನ್ ಸರ್ ಅಂತ ನಿಜವಾಗ್ಲೂ ಹೇಳ್ತೀನಿ. ಒಂದು ಡೌಟ್ ಬಂತು. ಅವ್ರು ಏನ್ ಹೇಳಿದ್ದು ಒಂದೇ ಒಂದು ಮಾತು. ಆಕ್ಚುಲಿ ನಾವು 3 ಜನ ಅವ್ರು ಹೇಳ್ದಂಗೆ ಪಾರ್ಟ್ನರ್ ಮಾಡ್ಬೇಕಂತ ಅಂದಿದ್ದು. ನಮ್ದು ಯಾಕೋ ಸ್ವಲ್ಪ ಟೈಮ್ ಸರಿ ಇಲ್ಲ ಅನ್ಕೊಂಡು, ಬೇಡ ಸರ್, ಯಾಕಂದ್ರೆ ನನ್ನಿಂದ ಮತ್ತೆ ಸಂಸ್ಥೆ ಚೆನ್ನಾಗಿರ್ಬೇಕು, ನಮ್ಮಿಂದ ಇನ್ನೇನೋ ತೊಂದರೆ ಆಗ್ಬಾರ್ದು ಅನ್ಕೊಂಡು ಬೇಡ ಅನ್ಕೊಂಡು ನಾನು ಸ್ವಲ್ಪ ಇದು ಮಾಡಿದೆ. ಅವ್ರು ಕಾರಣಾಂತರ ಅಂದ್ರು, ಇರೋ ವಿಚಾರ ಅಷ್ಟೇ. ಹೆಂಗೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ನಾನು ಸುಮ್ಮನೆ ಬಂದು ನೋಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಗಲು ರಾತ್ರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇಲ್ಲೇ ಒಂದು ಚೇರು ಇದೇ ತರ ಇದ್ರಲ್ಲೇ ಮಲಗಿದ್ದು ಇದೆ ಕೆಲಸ ಮಾಡಿಸೋ ಟೈಮಲ್ಲಿ. ಅಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿ ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಮಾಡಿ ನಿಜವಾಗ್ಲೂ ಒಂದು ಎಷ್ಟು ಸಾವಿರಾರು ಲಕ್ಷಗಟ್ಟಲೆ ಜನ ಹಾಡುಗಾರರಿಗೆ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಂತ ಒಂದು ಇದು, ಅದು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅದೇ ಹೇಳ್ತೀನಲ್ಲ, ನನಗೆ ಅದು ಎಷ್ಟು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಹಾರ್ಡ್ ವರ್ಕ್, ಅಷ್ಟೊಂದು ಒಂದು ಫ್ರೆಂಡ್ಲಿ, ಯಾರೇ ಬಂದ್ರು ಒಂದು ಖುಷಿಯಾಗಿ ಒಂದು ಬನ್ನಿ ಹಾಡಿ ಅಂತ ಹೇಳ್ಕೊಂಡು. ಫಸ್ಟ್ ಅವ್ರಿಗೆ ಆ ದುಡ್ಡಿನ ವಿಚಾರದಲ್ಲಿ ಅವ್ರು ಇಲ್ವೇ ಇಲ್ಲ, ಒಟ್ಟಿನಲ್ಲಿ ಸಂಸ್ಥೆ ಬೆಳಿಬೇಕು. ಹಾಗೇನೆ ಅದೇ ತರನೇ ಮಾಡಿದ್ರು. ಪೂಜೆಗೂ ನಾನು ನನ್ನ ವೈಫೇನೆ ಕೂತಿದ್ದು, ಅದನ್ನು ಕೂಡ ನನಗೆ ಹೇಳಿದ್ರು ನೀವೇ ಇರ್ಬೇಕು ಅಂತ. ಸೊ ಆಯ್ತು, ಪೂಜೆ ಎಲ್ಲ ಆಯ್ತು, ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಆಯ್ತು. ಹಂಗೆ ನಡೀತಾನೆ ಇತ್ತು. ಅದಾದ್ಮೇಲೆ ನಾನು ಹೇಳ್ತಾ ಇದ್ದೆ, ಸರ್ ನಿಮ್ಗೆ ನಿಜವಾಗ್ಲೂ ಒಬ್ಬರೇ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡೋದು ಕಷ್ಟ, ಯಾರಾದ್ರೂ ನಿಮ್ ಜೊತೆನಲ್ಲಿ, ಯಾಕಂದ್ರೆ ನಮ್ಗೆ ಆಗ್ಲಿಲ್ಲ ಬರಕ್ಕೆ. ಸೊ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ನಿಮ್ಗೆ ಬೇಕು, ಯಾಕಂತಂದ್ರೆ ಒಬ್ಬರೇ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿ ಒಬ್ರು ನಮ್ಮ ಫ್ರೆಂಡ್ ಇವರು ರಘು ಅವರು ಮ್ಯೂಸಿಕ್ ಇದಕ್ಕೆ ಸೌಂಡಿಗೆ ನಾನೇ ಅವ್ರು ಹೇಳಿದಾಗ ಅವ್ರನ್ನೂ ಪರಿಚಯ ಮಾಡುತ್ತೆ. ಅದಾದ ನಂತರ ನಾನು ಹೇಳಿದ ತಕ್ಷಣ ಅವರು ಪಾಪ ಒಪ್ಕೊಂಡು ನಾನು ಹುಡುಕ್ತಾ ಇದ್ದೀನಿ ಅಂತ ದೇವ್ರ ತರ ಪ್ರೇಮ ಮೇಡಮ್ ಹಾಗೆ ನಮ್ಮ ಪಾರ್ಥ ಸಾರು ಬಂದ್ರು. ಅದು ಬಂದಾದ ನಂತರ ಅಂತ ಒಂದು ಲೆವೆಲ್ ಇದ್ದಿದ್ದು ಒಂದು 10 ಪಟ್ಟು ಲೆವೆಲ್ ಜಾಸ್ತಿ ಹಾಕೊಂಡು ಹೋಯ್ತು. ಇವತ್ತಿನ ದಿವಸ ಈ ಆಡಿಟೋರಿಯಂ ಹೆಂಗಿದೆ ಅಂದ್ರೆ ನಿಜವಾಗ್ಲೂ ಅವ್ರ ದೇವಸ್ಥಾನ ಅಂತ ಹೇಳ್ತಾ ಇದಾರೆ, ನಿಜವಾಗ್ಲೂ ದೇವಸ್ಥಾನನೇ. ಅಲ್ಲಿಂದ ಬರ್ತಾ ಇದ್ದಂಗೆನೆ ಆ ಪರ್ಫ್ಯೂಮ್ ತರ ಒಂದು ಆ ಸ್ಮೆಲ್ ಬರುತ್ತಲ್ಲ, ಅದು ಒಂಥರ ಭಕ್ತಿ ತರ. ಅಲ್ಲಿ ಬರ್ತಾ ಇದ್ದಂಗೆ ನಿಮ್ಗೆ ದೇವಸ್ಥಾನಕ್ಕೇನೆ ಬರ್ತಾ ಇದೀವೇನೋ ಅನ್ನೋ ತರ ಒಂದು ಫೀಲಿಂಗ್ಸ್ ಕೊಡುತ್ತೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ 3 ಜನ ಇದೇ ತರ 10, 20, 30, 40 ಅದೇ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಆಚರಿಸ್ಲಿ, ಫಸ್ಟ್ ಕ್ಲಾಸ್ ಆಗಿ ನಡೀಲಿ. ಎಲ್ಲ ನಿಮ್ಮ ಸಪೋರ್ಟ್, ಎಲ್ಲ ನಮ್ಮ ಹಾಡುಗಾರರ ಸಪೋರ್ಟ್, ಎಲ್ಲರ ಸಪೋರ್ಟ್ ಇದ್ರ ಮೇಲೆ ಇರ್ಲಿ, ತುಂಬಾ ಒಳ್ಳೇದಾಗ್ಲಿ, ಇದೇ ತರ ಒಂದು ಉತ್ತುಂಗಕ್ಕೇರ್ಲಿ ಅಂತ ಹೇಳ್ತಾ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಲಾಟ್. ಅವಕಾಶ ಕೊಟ್ಟಂತ ಮುರಳಿ ಸರ್, ಪಾರ್ಥ ಸರ್ ಹಾಗೂ ಪ್ರೇಮ ಮೇಡಮ್ಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಈ ಮುರಳಿ ಸರ್ ಮತ್ತು ಪ್ರೇಮಕರ್ಗೆ ತುಂಬ ದೊಡ್ಡ ಧನ್ಯವಾದ ಹೇಳ್ತೀನಿ. ನಾನು ಎಲ್ಲೂ ಸ್ಟೇಜಲ್ಲಿ ಮುಂದಕ್ಕೆ ಬಂದು ಕೂತ್ಕೊಳ್ಳೋದಿಲ್ಲ, ಇದೆ ಫಸ್ಟ್ ಕೂತ್ಕೋತಾ ಇರೋದು. ಒಂದು ಸಾರಿ ಕೂತ್ಬಿಟ್ಟು ನಮ್ಮ ಕಮಲಮ್ಮ ಇವಾಗಲೂ ಬೈತಾರೆ, ಬರೋದೇ ಇಲ್ಲ ನೀವು ಅಂತ. ಏನಂದರೆ ನೋಡಿ, ನಾವು ಸ್ನೇಹಿತರು. ಪಾಪ ನಮ್ಮ ಮುರಳಿ ಸರ್ 4 ಸತಿ ಕರೆದವ್ರು, 4-5 ಪ್ರೋಗ್ರಾಮ್ ಮಾಡಿದ್ರು. ಎಲ್ಲ ಪ್ರೋಗ್ರಾಮ್ಗೂ ಹೋಗ್ತಾ ಇದ್ವಿ, ಅವ್ರ ಪ್ರೋಗ್ರಾಮ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ. ಸಿಕ್ಕಿದಾಗೆಲ್ಲ ಬೈತಾರೆ, ಎಲ್ಲ ಕಡೆ ಹೋಗ್ತೇವೆ, ನನ್ನ ಹತ್ರಕ್ಕೆ ಬರಲ್ಲ, ನನ್ನ ಕಾರ್ಯಕ್ರಮ ಬರಲ್ಲ ಅಂತ. ಈ ದೇವರು ನೋಡಿ, ದೇವರೇ ಮುಖ್ಯ, ನಾವೆಲ್ಲ ನಿಮಿತ್ತ. ಏನೋ ನನ್ನ ಸ್ನೇಹಿತ ಒಂದು ಆಡಿಟೋರಿಯಂ ಮಾಡ್ತಾರೆ ಅಂದರೆ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಏನೋ ಮನಸ್ಸಿಗೆ ಅನ್ನಿಸ್ತು, ಒಂದು ಗಣೇಶನ್ ಕೊಡೋಣ ಒಳ್ಳೇದಾಗಲಿ ಅಂತ ತಂದು ಹೆಂಗೋ ಉಳ್ಕೊಂಡು ತಗೊಂಡು ಕೊಟ್ಟೆ. ನಾವು ಮುಂದಕ್ಕೆ ಬರೋದಿಲ್ಲ, ನಾನು ಹಿಂದೆ ಕೂತ್ರು ಬರುವಾಗಿಲ್ಲ, ನಾವು ಲಾಸ್ಟ್ ಬೇಂಚಲ್ಲೇ ಇರೋಣ. ನಮ್ಮ ಸ್ನೇಹಿತರು ಏನೋ ಕೆಲಸ ಮಾಡೋಂತಾರೆ, ಅವ್ರು ಫಸ್ಟ್ ಬೇಂಚಿಗೆ ಬಂದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಅವರ ಸಕ್ಸಸ್ಸು ನಮಗೆ ಸಂತೋಷ. ಒಳ್ಳೆಯದಾಗಲಿ. ಅದೇ ಥರ ನಮ್ಮ ಪ್ರಸಾದ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಮಾತೇ ಇಲ್ಲ. ಅವರು ನಮ್ಮ ರಾಗರಂಜನಿನಲ್ಲಿ 8 ವರ್ಷ, ಇವಾಗ ನಮ್ಮ ರಾಗರಂಜನಿ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇವಾಗ ನಮ್ಮದು May 4th ನಮ್ಮದು ಆ್ಯನಿವರ್ಸರಿ, ನಮ್ಮದು ರಾಗರಂಜನಿ 7th ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಅವರು ಏನು ಬೇಡ ತುಂಬ ನಮ್ಮ ಇದಕ್ಕೆ, ನಮ್ಮ ಸಂಸ್ಥೆಗೆ ತುಂಬ ದುಡ್ದಿದ್ದಾರೆ ಅವರು. ಮತ್ತು ಅದೇ ಥರ ಅವರ ಶ್ರೀಮತಿಯವರು ವಕೀಲ. ನಾನು ಯಾವುದೇ ಕೆಲಸಕ್ಕಾದ್ರೂ ಕರೆದ್ರೆ ಅವರು ಖಂಡಿತ ನನಗೆ ಬಂದು, ಇವಾಗ ಲೀಲಾದ್ರಿನಲ್ಲಿ ಕೂಡ ಅವ್ರು ನನಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಮಾಡಕ್ಕೆ ಇವರೇ ಕಾರಣ. ಇದು ಪೂರ್ತಿ ಇಷ್ಟು ಡಿಸೈನ್ ಮಾಡಕ್ಕೆ ಮೈನ್ ಪಿಲ್ಲರ್. ಇನ್ನೊಂದು, ಇದು ಯಾವುದು ಪ್ಲಾಂಟ್ ಅಲ್ಲ, ಇಲ್ಲಿ ಯಾವುದೇ ಒಂದು ವಸ್ತು ಇದನ್ನು ನಾಳೆ ಏನ್ ಮಾಡ್ಬೇಕು, ನಾಳಿದ್ದು ಏನ್ ಮಾಡ್ಬೇಕಿಲ್ಲ,
ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಡಿಸಿಷನ್ ಆಗ್ತಿತ್ತೋ ಅದ್ರ ಪ್ರಕಾರನೇ ಆಗ್ತಿತ್ತು. ಪ್ರತಿ ಒಂದ್ ದಿವಸ ನೀವು ಜೊತೆಗೆ ಬಂದು ಹಿಂಗ್ ಮಾಡೋ ಹಂಗ್ ಮಾಡೋ ಪ್ರತಿಯೊಂದಕ್ಕೂ ನಿಂತಿದ್ದು ಇವನು ರಾಜೇಂದ್ರ. ಅರುಣ್ ಅಂತ ನಾನು ಹೇಳಿದ್ನಲ್ಲ ರಾಜೇಂದ್ರ ಸರ್ ಮತ್ತೆ ಇನ್ನೊಬ್ರು ಅರುಣ್ ಸರ್ ಅಂತ. ಸೊ ಇವ್ರ ಪರ್ಮಿಷನ್ ತಗೊಂಡೆ ನನ್ನ ಪಾರ್ಟ್ನರ್ ಆಗಿ ತಗೊಂಡಿದ್ದಾರೆ ಮುರಳಿ ಸರ್. ಇನ್ನು ನಮ್ಮ ಅರುಂಧತಿ ಮೇಡಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಾತೇ ಇಲ್ಲ ನೋಡಿ. ಇವಾಗ ಈ ಸ್ಟೇಜ್ ಅಲ್ಲಿ ಇಷ್ಟೊತ್ತವರೆಗೂ ಎಲ್ರು ನಿಂತ್ಕೊಂಡು ಹಾಡು ಹೇಳಿದ್ರಿ. ಅವ್ರಿಗೆ ಈ ಒಂದು ರೌಂಡ್ ಕಲರ್ ಒಂದು ಮ್ಯಾಟ್ ಇದೆ ನೋಡಿ, ಅವರು ಮೊನ್ನೆ ನಮ್ಗೆ ಅದನ್ನ ಪರ್ಚೇಸ್ ಮಾಡಿಸಿ ಕೊಡ್ಸಿದ್ರು ಲೀಲಾದ್ರಿಗೆ ಅಂತ ಹೇಳ್ಬಿಟ್ಟು. ಮತ್ತೆ ಅದು ಇದು ಮಾಡ್ತಾನೆ ಇರ್ತಾರೆ, ನಮ್ಗೆ ಹೇಳಕ್ಕೆ ಹೊರಟೇ ಇಲ್ಲ ಅವ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಯಾರೋ ಫೋನ್ ಮಾಡ್ತಾನೆ ಇದ್ದಾರೆ, ಕಟ್ ಮಾಡಿ ನಿಂತಿಲ್ಲ ನೋಡಿ. ಯಾರು ಬರಲಿ ಜೋರಾಗೆ. ತೊಳಿ ಫೋಟೋ ಬೇಕೀಗ. ಅರುಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಾಜು ಅವರು